ಹಸ್ಬೆಂಡ್ ಸ್ಕೂಲ್ ಬಂದಿದ್ದೆ ಸರ್. ಹಸ್ಬೆಂಡ್ ಫೋನ್ ಬಂತು ಅಂತ ಆ ಕಡೆ ಬಂದೆ ಸರ್. ಆಮೇಲೆ ನಾನು ಇಳಿದಿದ್ದೆ ಸರ್. ನಾನು ಇಳಿದು ಒಂದು ಟಿಕೆಟ್ ತೋರಿಸಿದಾಗ ಹಸ್ಬೆಂಡ್ ಸ್ಕೂಲ್ ಇದ್ದು ನಾನು ಯಾರು ಇಳಿಸಿದ್ರು ನಿನಗೆ? ಯಾ ಆಂಟಿ? ದೊಡ್ಡ ಆಂಟಿ ಮಾಡ್ಬಾರ್ದು ಹಂಗೆ ಇತ್ತಲ್ಲ ಕೆಲಸ. ನಾವು ಮಾಡಲ್ಲ ಅಂತ ಹೇಳ್ಬೇಕು ಅಂತವೆಲ್ಲ ಅಮ್ಮಲಾಗಿಲ್ಲ ಹೊರೋದು. ಚೆನ್ನಾಗಿರ್ಬೇಕು ನೀವು ಮಕ್ಕಳು. ಹಿಂದಾಗ ಅದಕ್ಕಾಗಿ ನಮ್ಮ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಬೆಡ್ ಯಾವಾಗ ಕೊಟ್ರಿ ನಾವು? ಚಿಕ್ಕ ಹುಡುಗರೆಲ್ಲ ನೀಟಾಗಿ ಹೇಳ್ತಾ ಇರ್ತಾರೆ. ಆಯ್ತಮ್ಮ, ಅದು ಹೇಳಿದ್ದು ಬೇರೆ. ಅದು ಈಗ ಚೆನ್ನಾಗಿಲ್ವಾ? ಇವಾಗ ಚೆನ್ನಾಗಿರ್ಲಿಲ್ಲ? ಯಾಕೆ ಗೊತ್ತಿಲ್ಲ ಅಂದ್ರೆ? ಹೆಂಗಿರ್ತಿತ್ತು ಚೆನ್ನಾಗಿಲ್ಲ ಅಂದ್ರೆ? ನೀರು ಸಾಂಬಾರು ಮಾಡ್ತಿದ್ರಾ? ಕಾಯಿಪಲ್ಲೆ ಹಾಕ್ತಿರ್ಲಿಲ್ವಾ? ಹೊಡಿತಾರ ಎದರಿಂದ? ಮಾತಾಡಿ ಹೊಡಿತಾರ ಮತ್ತೆ. ಚೆನ್ನಾಗಿ ಓದ್ಬೇಕು. ನೀನು ಹೇಳಿದ್ದೆ ನಿಂದಾಗ? ನೀನು ಹೇಳಿದ್ದ ಇದನ್ನ ತೆಗಿಯಕ್ಕೆ? ಯಾರು ಹೇಳಿದ್ರು? ಎಂಥವೆಲ್ಲ ಮಾಡಬಾರ್ದು ಮಕ್ಕಳು, ಗೊತ್ತಾಯ್ತಾ? ದೊಡ್ಡವ್ರು ಮಾಡಾಕಂದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ. ಎಲ್ಲಿ ಬಂದಿರಿ ಹೊರಗಡೆ? ಓದ್ಕೋಬೇಕಲ್ಲ, ಹೊರ ಕುತ್ಕೊಂಡು ಹೊರಗಡೆ ಇರ್ತಂದ್ರಿ. ಈಗ ಮ್ಯಾಲ ತಿನ್ಕೊಂಡ್ಬಿಟ್ರ? ತಿಂಡಿ ಆಯ್ತಾ ಬೆಳಿಗ್ಗೆ? ಚೆನ್ನಾಗಿತ್ತಾ? ಏನ ಚೆನ್ನಾಗಿರ್ತೀವಿ ಚೆನ್ನಾಗಿ ಮಾಡಿದ್ರ? ಬೇರೆ ಹುಡುಗರೆಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಎಷ್ಟು ವರ್ಷ ಆಯ್ತು ಬಂದು? 2 ವರ್ಷ ಆಯ್ತಾ? 2 ವರ್ಷ ಚೆನ್ನಾಗಿರ್ಲಿಲ್ಲ ಊಟ? ಅದಕ್ಕಿಂತ ಮುಂಚೆ ಚೆನ್ನಾಗಿರ್ಲಿಲ್ಲ. ನೀನು ಕಂಪ್ಲೇಂಟ್ ಮಾಡಿದ್ದೆ? ಯಾರಿಗೆ ಮಾಡಿದ್ದೆ? ಏನು ಪ್ರಿನ್ಸಿಪಾಲ್ ಮಾಡಿದೆ? ಏನು ಮಾಡಿದ್ರು ಮತ್ತೆ? ಹಾಲು ಎಲ್ಲ ಬಿಡ್ತಾರಾ? ಹಣ್ಣು ಕೊಡ್ತಾರಾ? ನಾನ್ ವೆಜ್ ಕೊಡ್ತಾರಾ? ಶೂಸ್ ಹಾಕ್ಸಿರೋ ಯೂನಿಫಾರ್ಮ್ ಕೊಟ್ಟಿದ್ದಾರಾ? ನೀವು ನೀಟಾಗಿ ಇಟ್ಕೋಬೇಕು ನಿಮ್ಮ ರೂಲ್ಸನ್ನ. ಬೆಡ್ ಗಿಡ್ಡು ಪಿಲ್ಲು ಹರಿಬಾರ್ದು. ಯಾವ ಕೊಟ್ರಿ ಬೆಡ್? 2 days ಅಷ್ಟೇ ಆಯ್ತಾ? ಅದಕ್ಕೂ ಮುಂಚೆ ಕೊಟ್ಟಿರ್ಲಿಲ್ಲ. ಲಾಸ್ಟ್ ಟೈಮ್ ಬಂದಿದ್ದೆ ನೋಡಿದ್ರೆ ನಾನು. ಅವಾಗ ಇರ್ಲಿಲ್ಲ ಬೆಡ್. ಏನು ತೊಂದರೆ ಐತೆ? ಸಹಾಯವಾಣಿ ಗೊತ್ತಿದೆಯಲ್ಲೋ? ಎಷ್ಟು? ಮತ್ತೆ ಅದಕ್ಕೆ ಮಾಡಬೇಕು. ಇಲ್ಲ ಊರಿಗೆ ಹೋದಾಗ ಅಲ್ಲಿಂದ ನಿಪಾರ್ ಮಾಡಬೇಕು. 10980ಗೆ ಊರಿಗೆ ಹೋಗ್ತೀರಿಲ್ಲ? ಎಷ್ಟು ಹೋಗ್ತೀರಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.